ಹಾರ್ಮೋನ್ ಜಲಸಂಧಿಯಲ್ಲಿ ಹಡಗುಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಟೋ ಪಡೆಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು. ಯುದ್ಧ ನೌಕೆ ಕಳಿಸುವಂತೆ ಮಿತ್ರ ದೇಶಗಳಿಗೆ ಮೊರೆ ಹೋಗಿದ್ದಾರೆ. ಟ್ರಂಪ್ ಈಗ ಅದರಲ್ಲೂ ಕೂಡ ಪೋಸ್ಟ್ ಮಾಡುವ ಮೂಲಕ ಈ ರೀತಿಯಾಗಿ ಅವರು ನಿನ್ನೆ ಅಷ್ಟೇ ಕರೆ ಕೊಟ್ಟಿದ್ರು. ಇದೀಗ ಹಾರ್ಮೋಜ್ ಮೇಲಿನ ನಿಯಂತ್ರಣಕ್ಕೆ ಸಹಕಾರ ಕೋರಿದ್ದಾರೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ನ ಹಡಗುಗಳಿಗೆ ನಿರ್ಬಂಧ ಹೇರಲಾಗಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನ್ಯಾಟೋ ಪಡೆಗೆ ಇದೀಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಡೊನಾಲ್ಡ್ ಟ್ರಂಪ್ ಅವರು. ಯುದ್ಧ ನೌಕೆಗಳನ್ನ ಕಳಿಸಿ ನೀವು ಅಂತ ಹೇಳಿ ಆದಷ್ಟು ಬೇಗ ಯುದ್ಧ ನೌಕೆಗಳನ್ನ ಕಳಿಸಬೇಕು ಅಂತ ಹೇಳಿ ಮಿತ್ರ ದೇಶಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆಯೂ ಕೂಡ ಈ ಕುರಿತು ಒಂದು ಪೋಸ್ಟ್ ಕೂಡ ಮಾಡಿದ್ರು. ಹಾರ್ಮುಜ್ ಮೇಲಿನ ನಿಯಂತ್ರಣಕ್ಕೆ ಸಹಕಾರ ಕೋರಿ ಅಂತ ಹೇಳಿ ಈ ರೀತಿಯಾಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕಾರಣ ಇಲ್ಲಿ ಜಲಸಂಧಿಯಲ್ಲಿ ಅಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ಅಮೆರಿಕ ಹಾಗೂ ಇಸ್ರೇಲ್ನ ಹಡಗುಗಳೇನ್ ಬರ್ತಾ ಇತ್ಯಲ್ಲ ಅದಕ್ಕೆ ನಿರ್ಬಂಧ ಹೇರಲಾಗಿದೆ. ಕೇವಲ ಭಾರತದ ಹಡಗುಗಳಿಗೆ ಮಾತ್ರ ಇಲ್ಲಿ ಅನುಮತಿಯನ್ನ ಕೊಟ್ಟಿರುವಂತದ್ದು ಇರಾನ್ ದೇಶ. ಹಾಗಾಗಿ ಹಡಗುಗಳ ಮುಕ್ತ ಸಂಚಾರಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ನ್ಯಾಟೋ ಪಡೆ ಕೂಡ ಸಹಕಾರ ಕೊಡಬೇಕು. ನ್ಯಾಟೋ ಪಡೆಯ ದೇಶಗಳಿಂದ ನಮಗೆ ಸೂಕ್ತ ನೆರವು ಅಥವಾ ಸೂಕ್ತ ಸಹಕಾರ ಸಿಗ್ತಾ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತದ್ದು, ಅದು ಕೂಡ ಒಂದು ಪೋಸ್ಟ್ ಮೂಲಕ. ಹಾಗಾಗಿ ಹಾರ್ಮುಜ್ ಜಲಸಂಧಿಯಿಂದ ಇಸ್ರೇಲ್ ಹಾಗೂ ಅಮೆರಿಕ ಹಡಗುಗಳಿಗೆ ನಿರ್ಬಂಧ ಹೇರಲಾಗಿದೆ. ಈ ಒಂದು ವಿಚಾರದಲ್ಲಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಒಂದು ಎಚ್ಚರಿಕೆ ಇದು.